ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 3 ಯುವಕರು ಒಂದು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಆ 3 ವ್ಯಕ್ತಿಗಳು ಕೂಡ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಜಯಶಾಲಿಗಳಾಗುವುದಿಲ್ಲ. ಬಟ್ ಆಲ್ ಆಫ್ ದೆಮ್ ವೆಂಟ್ ಇನ್ ಟು ದಿ ರೇಸ್ ವಿತ್ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ಆದರೆ ಆ 3 ಯುವಕರು ಬೇರೆ ಬೇರೆ ಉದ್ದೇಶಗಳೊಂದಿಗೆ ಆ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಅದರಲ್ಲಿ ಪ್ರಥಮ ವ್ಯಕ್ತಿ, ಅವನು ಭಾಗವಹಿಸುವುದರ ಉದ್ದೇಶ ಅವನ ಫಿಟ್ನೆಸ್ಸನ್ನು ಟೆಸ್ಟ್ ಮಾಡಲಿಕ್ಕಾಗಿತ್ತು. ಅವನ ಫಿಟ್ನೆಸ್, ಅವನ ಎನರ್ಜಿ, ಅವನ ಸ್ಟೆಮಿನಾ, ಅವನ ಸ್ಟ್ರೆಂತ್. ಆದರೆ ಆ ಮ್ಯಾರಥಾನ್ನಲ್ಲಿ ಅವನು ಭಾಗವಹಿಸುತ್ತಾನೆ. ಆ ಭಾಗವಹಿಸುವುದರ ಮೂಲಕ ಅವನ ಫಿಟ್ನೆಸ್, ಅವನ ಸ್ಟ್ರೆಂತ್, ಅವನ ಸ್ಟೆಮಿನಾ ಏನು ಅಂತ ಅವನಿಗೆ ಗೊತ್ತಾಗುತ್ತದೆ. ಅವನ ಉದ್ದೇಶ ಈಡೇರುತ್ತದೆ. ಎರಡನೆಯ ವ್ಯಕ್ತಿ, ಅವನು ಈ ಮ್ಯಾರಥಾನ್ಗಿಂತ ಮುಂಚೆ ಪ್ರೀವಿಯಸ್ ಮ್ಯಾರಥಾನ್ನಲ್ಲಿ ಅವನು ಭಾಗವಹಿಸಿದ್ದ. ಈ ಮ್ಯಾರಥಾನ್ನಲ್ಲಿ ಅವನ ಉದ್ದೇಶ ಪ್ರೀವಿಯಸ್ ಏನು ನನ್ನ ಪರ್ಫಾರ್ಮೆನ್ಸ್ ಇತ್ತು ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಎಂಬ ಉದ್ದೇಶ ಅವನಾಗಿತ್ತು. ಆದರೆ ಅವನು ಈ ಮ್ಯಾರಥಾನ್ನಲ್ಲಿ ಭಾಗವಹಿಸುತ್ತಾನೆ. ಪ್ರೀವಿಯಸ್ ಪರ್ಫಾರ್ಮೆನ್ಸ್ಗಿಂತ ಈ ಮ್ಯಾರಥಾನ್ನಲ್ಲಿ ಅವನ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತದೆ. ಆ ಮುಖಾಂತರ ಅವನ ಉದ್ದೇಶವು ಕೂಡ ಈಡೇರುತ್ತದೆ. ಇನ್ನು ಮೂರನೆಯ ವ್ಯಕ್ತಿ, ಅವನು ಈ ತನಕ ಯಾವುದೇ ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈ ಮ್ಯಾರಥಾನ್ ಮುಖಾಂತರ ಅವನಿಗಿದ್ದಂತಹ ಉದ್ದೇಶ ಮ್ಯಾರಥಾನ್ನಲ್ಲಿ ಭಾಗವಹಿಸಬೇಕು, ಆ ರನ್ನಿಂಗ್ ಏನು ರೇಸ್ ಏನಿದೆ ಅದರ ಎಂಡಿಂಗ್ ಪಾಯಿಂಟ್, ಫಿನಿಶಿಂಗ್ ಪಾಯಿಂಟ್ ತನಕ ಆ ರೇಸನ್ನು ಕಂಪ್ಲೀಟ್ ಮಾಡಬೇಕು ಎಂಬುದಾಗಿತ್ತು. ಫಾರ್ಚುನೇಟ್ಲಿ ಅವನ ಉದ್ದೇಶವು ಕೂಡ ಈ ಮ್ಯಾರಥಾನ್ನಲ್ಲಿ ಈಡೇರುತ್ತದೆ. ಇನ್ನು ಒಂದು ವೇಳೆ ಈ 3 ವ್ಯಕ್ತಿಗಳ ಉದ್ದೇಶ ವಿನ್ನಿಂಗ್ ಮಾತ್ರ ಆಗಿದ್ದರೆ ಆ ದಿನ ರಾತ್ರಿ ಖಂಡಿತ ಅವರು ನಿದ್ದೆ ಮಾಡಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅವರ ಆಲೋಚನೆ, ನಾವು ಯಾಕೆ ಸೋತೆವು, ಜಯಶಾಲಿ ಹೊಂದಿದ ವ್ಯಕ್ತಿಯನ್ನು ನೆನೆಸುವಾಗ ಅವರಿಗೆ ಟೆನ್ಷನ್ ಜಾಸ್ತಿ ಆಗುತ್ತಾ ಇರಬಹುದು. ಸೊ ನಾವು ದೀಸ್ 3 ಮೆಂಬರ್ಸ್ ಆರ್ ವಿನ್ನರ್ಸ್ ಆ್ಯಂಡ್ ದೇ ಆರ್ ಹ್ಯಾಪಿ ಟು. ಈಗ ಅವರೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ನಾವು ಇದೇ ಎಕ್ಸಾಂಪಲನ್ನು ನಮ್ಮ ಜೀವನಕ್ಕೆ ಸ್ವಲ್ಪ ಟಚ್ ಮಾಡಿ ನೋಡುವ. ನಮಗೆ ಹಣ ಬೇಕು, ನಾವು ಶ್ರೀಮಂತರಾಗಬೇಕು, ನಾವು ಬಿಸ್ನೆಸ್ ಮಾಡಬೇಕು, ಇದೇನು ತಪ್ಪಲ್ಲ. ಮನಿ ಮ್ಯಾಟರ್ಸ್ ಮೋಸ್ಟ್. ಸೊ ನಾನು ಮಾತ್ರ ಹಣವಂತನಾಗಬೇಕು, ನಾನು ಮಾತ್ರ ಶ್ರೀಮಂತನಾಗಬೇಕು, ನನ್ನಲ್ಲಿ ಮಾತ್ರ ಎಲ್ಲವೂ ಇರಬೇಕು ಎಂಬ ಉದ್ದೇಶವಿದ್ದರೆ ನಮಗಿಂತ ಮೇಲೆ ಇರುವವರನ್ನು ನೋಡುವಾಗಲೆಲ್ಲ ನಮಗೆ ಅಸೂಯೆ ಉಂಟಾಗುತ್ತದೆ, ನಮಗೆ ವೈರಾಗ್ಯ ಉಂಟಾಗುತ್ತದೆ. ನಾವು ಪಡೆಯುವುದಕ್ಕಿಂತ ಜಾಸ್ತಿ ನಾವು ಅನೇಕ ವಸ್ತುಗಳನ್ನು ಕಳ್ಕೊಳ್ಳುವಂತಹ ಸಂದರ್ಭ ಬರುತ್ತದೆ. ಅವರ್ ಎನರ್ಜಿ, ನಮ್ಮ ಹೆಲ್ತ್, ನಮ್ಮ ಎನರ್ಜಿ, ನಮ್ಮ ಫ್ಯಾಮಿಲಿ, ಪೀಸ್ ಆಫ್ ಮೈಂಡ್ ಎಲ್ಲವನ್ನು ಕೂಡ ಕಳ್ಕೊಳ್ಳುವಂತಹ ಸಂದರ್ಭ ಬರುತ್ತದೆ. ಸೊ ಲೆಟ್ಸ್ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್. ನಾವೆಲ್ಲರೂ ಯುವಕರು, ನಮಗೆ ಬಾಡಿ ಬಿಲ್ಡ್ ಮಾಡಬೇಕೆಂಬ ಆಸೆ ಇರುತ್ತದೆ. ಆದರೆ ನಾನು ಮಾತ್ರ ಫಿಟ್ನೆಸ್ ಆಗಿರಬೇಕು, ನನ್ನ ಬಾಡಿಯೇ ಚೆನ್ನಾಗಿರಬೇಕು ಎಂಬ ಉದ್ದೇಶದಿಂದ ನಾನು ಜಿಮ್ಮಿಗೆ ಹೋಗುವುದಾದರೆ ನನಗಿಂತ ಉತ್ತಮ ವ್ಯಕ್ತಿಯನ್ನು ಕಾಣುವಾಗ, ಉತ್ತಮ ಫಿಟ್ನೆಸ್ ಬಾಡಿ ಬಿಲ್ಡಪ್ನಲ್ಲಿ ಸ್ಟ್ರಾಂಗ್ ಇರುವ ಒಬ್ಬ ವ್ಯಕ್ತಿಯನ್ನು ಕಾಣುವಾಗಲೆಲ್ಲ ನನಗೆ ಅಸೂಯೆ ಉಂಟಾಗಬಹುದು, ನನಗೆ ವೈರಾಗ್ಯ ಮನಸ್ಸಿನಲ್ಲಿ ಇರಬಹುದು. ಸೊ ವಿನ್ನಿಂಗ್ ಈಸ್ ನಾಟ್ ಎವ್ರಿಥಿಂಗ್. ವಿನ್ನಿಂಗ್ ಈಸ್ ನಾಟ್ ಎವ್ರಿಥಿಂಗ್. ಇಟ್ ಈಸ್ ಓನ್ಲಿ ದ ಥಿಂಗ್. So let's meet in another video. Till then, take care, bye bye, and keep on supporting me and subscribe my channel. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಲ್ಲಿ ನಾವು ಮೀಟ್ ಆಗುವ. ಥ್ಯಾಂಕ್ ಯು. ಗುಡ್ ಬೈ.